ಈವ್ನಿಂಗ್ ಸೆಷನ್ ಮುಗಿಸಿ ರಾತ್ರಿ ನಾವು ಹೊರಟಿದ್ದು ನಮ್ಮೂರು ಶೃಂಗೇರಿಗೆ. ಅದು ಫ್ರೈಡೇ. ಸೊ ಸ್ಯಾಟರ್ಡೆ ಮಾರ್ನಿಂಗ್ ಊರು ರೀಚ್ ಆದ್ವಿ. ಊರಲ್ಲಿ ಸ್ವಲ್ಪ ಹೊತ್ತು ಮನೇಲಿ ಟೈಮ್ ಸ್ಪೆಂಡ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ನಮ್ಮ ಮನೆಗೆ ಹೋದೆ. ನಮ್ಮ ಮನೇಲಿ ನಮ್ಮ ಅಕ್ಕನ ಮಗಳು, ಅಜ್ಜ ಅಜ್ಜಿ ಎಲ್ಲ ಇದ್ದರು, ಅಪ್ಪ ಅಮ್ಮ. ಸೊ ಅಮ್ಮನ ಕರ್ಕೊಂಡು ನಾವು ಹೋಗಿದ್ದು ನಮ್ಮ ಆಂಟಿ ಮನೆಗೆ. ಬಿಕಾಸ್ ಆಂಟಿ ಮನೇಲಿ ಗೃಹ ಪ್ರವೇಶ ಇತ್ತು, ಅವ್ರದ್ದು ಹೊಸ ಮನೆ ಕನ್ಸ್ಟ್ರಕ್ಷನ್ ಆಗಿತ್ತು. ಸೊ ನಮಗೆ ಫಂಕ್ಷನ್ ಅನ್ನೋದು ಇದೊಂದು ನಾಟ್ ಓನ್ಲಿ ಫಂಕ್ಷನ್, ಇದೊಂಥರ ಗೆಟ್ ಟುಗೆದರ್ ಥರ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ನೋಡೋ ಥರ. ಆ್ಯಂಡ್ ಮೋರ್ ಓವರ್ ನಮ್ಮ ಅಮ್ಮನ ಸಿಸ್ಟರ್ಸ್ ಎಲ್ಲ ತುಂಬಾ ಕ್ಲೋಸ್ ಅವರೆಲ್ಲ. ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಅವರೇ ಸ್ವತಃ ಮಾಡ್ತಾರೆ. ಸೊ ಮನೇಲಿ ಮನೆ ಒಳಗಡೆ ಪ್ರಿಪ್ರೇಷನ್ ಎಲ್ಲ ಅಮ್ಮ ಆದರೂ, ದೊಡ್ಡಮ್ಮ, ಚಿಕ್ಕಮ್ಮ, ಆಂಟಿ, ಅತ್ತೆ ಅವರೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಹೊರಗಡೆ ಪ್ರಿಪ್ರೇಷನ್ ಎಲ್ಲ ಮಾವ ಅವರು, ಊರು ಮನೆಯವರೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಅವತ್ತೇ ಈವ್ನಿಂಗ್ ಪೂಜೆ ಇತ್ತು, ಲೈಕ್ ಹೋಮ ಇತ್ತು. ಸೊ ಹೋಮಕ್ಕೆ ಪುರೋಹಿತರು ಕೂಡ ಬಂದಿದ್ದರು. ಆ್ಯಂಡ್ 2-3 ಥರ ಹೋಮ ಎಲ್ಲ ಮಾಡಿದ್ರು. ಸೊ ಅವತ್ತು ಕೂಡ ತುಂಬ ಜನ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಅದಾದಮೇಲೆ ಆಂಟಿ ಎಲ್ಲರಿಗೂ ಸ್ಯಾರೀಸ್ ತಂದಿದ್ರು, ಎಲ್ಲ ಕ್ಲೋಸ್ ರಿಲೇಟಿವ್ಸ್ಗೆಲ್ಲ. ಸೊ ಅವ್ರಿಗೆಲ್ಲರಿಗೂ ಕೊಡ್ತಾಯಿದ್ರು ಅರಿಶಿನ ಕುಂಕುಮ ಜೊತೆ. ಆ್ಯಂಡ್ ನನಗೂ ಕೊಟ್ಟರು. ಸೊ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಆಂಟಿ ಒಬ್ಬರೇ ಸಿಂಗಲ್ ಪೇರೆಂಟಾಗಿ ಈ ಮನೇನ ಕನ್ಸ್ಟ್ರಕ್ಟ್ ಮಾಡಿರೋದು. ಆ್ಯಂಡ್ ಇವಾಗ ಗೃಹ ಪ್ರವೇಶನ ಮಾಡ್ತಾ ಇರೋದು, ಆ್ಯಂಡ್ ಒಬ್ಬರೇ ಎಲ್ಲದು ಹ್ಯಾಂಡಲ್ ಮಾಡಿರೋದು ತುಂಬ ಪ್ರೌಡ್ ಅನಿಸುತ್ತೆ. ಸೊ ಅದಾದಮೇಲೆ ಈವ್ನಿಂಗ್ ಹಸುನೆಲ್ಲ ಮನೆಗೆ ಒಳಗಡೆ ತರೋದೆಲ್ಲ ನಮ್ಮ ಕಡೆ ಮಾಡ್ತೀವಿ. ಸೊ ಅದೆಲ್ಲ ಶಾಸ್ತ್ರ ಮುಗೀತು. ಆ್ಯಂಡ್ ಭರತ್ ಕೂಡ ಬಂದಿದ್ರು. ಸ್ವಲ್ಪ ಫೋಟೋ ಎಲ್ಲ ನಾವು ಕ್ಲಿಕ್ ಮಾಡಿದ್ವಿ. ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ನಾವು ಫೋಟೋ ಎಲ್ಲ ತೊಗೊಂಡ್ವಿ. ಸೊ ಅವತ್ತೆಲ್ಲ ಕ್ಲೋಸ್ ರಿಲೇಟಿವ್ಸ್ ಇದ್ದರು, ಹಾಗಾಗಿ ಸೊ ಟೈಮ್ ಇತ್ತು ತುಂಬಾ. ಅದೆಲ್ಲ ಆದಮೇಲೆ ಮಾರ್ನಿಂಗ್ ಬೇಗ ಎದ್ದು, ಆಲ್ಮೋಸ್ಟ್ 5 o'clock ಹಂಗೆ ಎದ್ವಿ ಅನಿಸುತ್ತೆ. ಎದ್ದು ಎಲ್ಲ ಏನಂತಾರೆ ಇದು ತೋರಣ, ಮನೆ ಕ್ಲೀನಿಂಗ್ ಎಲ್ಲದೂ ಮಾಡಿಕೊಂಡು, ಸೊ ಎಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಆಂಟಿ ಎಲ್ಲ ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ಸೊ ಎಲ್ಲರೂ ಸೇರಿ ಪಟ ಪಟ ಅಂತ, ಯಾಕಂದರೆ 8 ಗಂಟೆಗೆ ಗೃಹ ಪ್ರವೇಶ ಟೈಮಿಂಗ್ ಹೇಳಿದರು ಪುರೋಹಿತರು. ಸೊ ಹಾಗಾಗಿ ಎಲ್ಲರೂ ಬೇಗ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಸೇರಿ, ಲೈಕ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡುವ ಕೆಲಸ ಅಂತಲೇ ಅನಿಸಲ್ಲ ಅದು. ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಆ್ಯಂಡ್ ಟೈಮ್ ತುಂಬ ಕ್ವಾಲಿಟಿ ಟೈಮ್ ಆಗಿರುತ್ತೆ ನಮಗೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಈ ಸತಿ ಊರಿಗೆ ಹೋಗಿದ್ದು ಒಂಥರ ಎಲ್ಲ ರಿಲೇಟಿವ್ಸ್ ಎಲ್ಲರನ್ನೂ, ಲೈಕ್ ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಮಕ್ಕಳು, ಕಸಿನ್ಸ್ ಎಲ್ಲರೂ ನೋಡಿದ್ದು ಒಂಥರ ಮೈಂಡ್ ತುಂಬ ರಿಫ್ರೆಶಿಂಗ್ ಆಗಿ ಅನಿಸುತ್ತೆ. ಬಂದಾದಮೇಲೆ ಹೋಗಿ ಬರೋದು ಸ್ಟ್ರೆಸ್ ಅನ್ನೋದು ಬಿಟ್ಟರೆ ಅಲ್ಲಿ ಹೋಗಿರೋ ಟೈಮ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವಾಪಸ್ ಬರುವಾಗ ನಮ್ಗೆ ವಾಪಸ್ ಬರೋದಕ್ಕೇ ಮನಸ್ಸಾಗೋದಿಲ್ಲ. ಹೋಗಿ ಬರುವಾಗ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇನ್ನೊಂದೇನು ಹೇಳಬೇಕಂತ ಅಂದರೆ, ಊರ ಕಡೆ ಲೈಕ್ ನಮ್ಮ ಮಲೆನಾಡಿನ ಕಡೆ ಒಂದು ಏನಂತಾರೆ, ಹೊಸ ಮನೆ ಮಾಡೋದಾಗಲಿ, ಹೊಸ ಕಾರ್ ತೊಗೊಳೋದಾಗಲಿ, ಇದೆಲ್ಲ ತುಂಬಾ ಬಿಗ್ ಥಿಂಗ್ ಆಗಿರುತ್ತೆ. ಬಿಕಾಸ್ ನಮಗೆಲ್ಲ ಊರಲ್ಲೆಲ್ಲ ಓನ್ಲಿ ಸಿಂಗಲ್ ಇನ್ಕಮ್ ಅಂದರೆ ನಮ್ಮದು ತೋಟ, ಜಮೀನು ಅದರಿಂದ ಇರುತ್ತೆ. ಸೊ ಅದರಲ್ಲೇ ಸೇವ್ ಮಾಡಿ ಅದರಲ್ಲೇ ಎಲ್ಲದೂ ಮಾಡಿಕೊಂಡು ಅವರು ಡ್ರೀಮ್ಸ್ ಫುಲ್ಫಿಲ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ಮಾರ್ನಿಂಗ್ ಗೊತ್ತಲ್ಲ, ಊರವ್ರು ಅಂದರೆ ನಮ್ಮ ಚಿಕ್ಕಮಂಗ್ಳೂರವ್ರು ಅಂದರೆ, ಶೃಂಗೇರಿಯವ್ರು ಅಂದರೆ ಕಾಫಿ ಮಿಸ್ಸೇ ಎಲ್ಲ ಕಾಫಿ ಕುಡಿದ್ವಿ. ಅದಾದಮೇಲೆ ಅಣ್ಣ ಅವ್ರಿಗೆ ಏನೋ ಸ್ವಲ್ಪ ಶಾಸ್ತ್ರ ಎಲ್ಲ ಮಾಡೋದಿತ್ತು ಅಂತ ಹೇಳಿ ಅಮ್ಮ ಅವರೆಲ್ಲ ಆ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಕಡೆ ಹಳೆ ಮನೆಯಿಂದ ಹೊಸ ಮನೆಗೆ ಹೋಗುವಾಗ ಹಳೆ ಮನೆಯಿಂದ ದೀಪ ಹಚ್ಕೊಂಡು ಹೊಸ ಮನೆಗೆ ಹೋಗ್ತೀವಿ. ಸೊ ಹಾಗೆ ಎಲ್ಲ ದೀಪ ಎಲ್ಲ ಹಚ್ಚಿ ಕಳಸ ಎಲ್ಲ ಇಟ್ಕೊಂಡು, ಆ್ಯಂಡ್ ಕೆಲವೊಂದು ಥಿಂಗ್ಸ್ ಎಲ್ಲ ಮನೆ ಒಳಗಡೆ ಎಂಟರ್ ಆಗುವಾಗ ಅದನ್ನು ಲೈಕ್ ತೊಗೊಂಡು ಹೋಗ್ತೀವಿ. ಸೊ ಅದಕ್ಕೆ ಪರ್ದೆ ಎಲ್ಲ ಹಾಕಿರ್ತಾರೆ. ಅದಾದಮೇಲೆ ಸೇರೆಲ್ಲ ಇಟ್ಟಿರ್ತಾರೆ. ಸೇರನ್ನೆಲ್ಲ ಒದ್ದು ಆ ಪರ್ದೆನೆಲ್ಲ ದಾಟಿ, ಸೊ ಅದೇನೇ ಗೃಹ ಪ್ರವೇಶ ಆಗೋದು, ಎಂಟರ್ ಆಗೋದು ಅಂತ ನಮ್ಮ ಕಡೆ. ಅದ್ರ ಜೊತೆಗೆ ನಮ್ಮ ಕಡೆ ತೊಟ್ಲಲ್ಲಿ ಮಗುನೂ ತೊಗೊಂಡೋಗೋದು ಒಂದು ಮುಂಚೆಯಿಂದನೂ ಮಾಡ್ಕೊಂಬಂದಿದ್ದಾರೆ. ಸೊ ಅದು ಕೂಡ ಇರುತ್ತೆ. ಆ್ಯಂಡ್ ಫೈನಲಿ ಆ ಮೂಮೆಂಟ್ ಬಂದೇ ಬಿಡ್ತು, ಒಳಗಡೆ ಎಂಟರ್ ಆಗೋ ಮೂಮೆಂಟ್. ಸೊ ಸೇರನ್ನು ಒದ್ದು ಒಳಗಡೆ ಎಂಟರ್ ಆಗ್ತಾರೆ. ಅದಾದಮೇಲೆ 1 by 1 ಲೈಕ್ ದುಡ್ಡು, ಬಂಗಾರ ಮತ್ತು ದೀಪ, ದೇವ್ರ ಫೋಟೋ, ಲೈಕ್ ದಿನ ಪೂಜೆ ಮಾಡೋ ದೇವ್ರ ಫೋಟೋ, ಕಳಸ,
ಆ್ಯಂಡ್ ಮನೆ ಉಪಯೋಗ ಮಾಡುವಂಥದ್ದೆಲ್ಲ ಐಟಮ್ಸ್ ಲೈಕ್ ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ಅದು ಒಂದು ಬಾಸ್ಕೆಟಲ್ಲಿ. ಆ್ಯಂಡ್ ಪಾಪು ಕೂಡ ತೊಗೊಂಡು ಹೋಗ್ತಾರೆ. ಬಟ್ ನಮ್ಮ ಪಾಪು ತುಂಬ ದೊಡ್ಡದಾಗಿತ್ತು ಬಿಕಾಸ್ ಚಿಕ್ಕ ಪಾಪು ಯಾವುದೂ ಇರಲಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ. ಆ್ಯಂಡ್ ಅವ್ರು ಬಂದು ಇರಲಿಲ್ಲ, ಒಬ್ಬರು ಬರಬೇಕಾದವರು. ಸೊ ಹಾಗಾಗಿ ದೊಡ್ಡ ಪಾಪುನೇ ತೊಗೊಂಡು ಹೋದ್ವಿ. ಶಾರ್ವಿ, ಸೊ ಅವಳು ವಾಕಲ್ಲ ಜಂಪ್ ಕೂಡ ಮಾಡ್ತಾಳೆ. ಅವಳನ್ನ ತೊಟ್ಲಲ್ಲಿ ಇಟ್ಕೊಂಡು ಕರ್ಕೊಂಡು ಹೋದರು ತಾತ ಮತ್ತು ಅಣ್ಣ. ಆ್ಯಂಡ್ ಸೊ ಪಾಪು ಕೂಡ ಒಳಗಡೆ ತೊಗೊಂಡು ಹೋದ್ವಿ. ಅದು ಹೆಣ್ಣು ಪಾಪು ತೊಗೊಂಡು ಹೋಗ್ಬೇಕು ನಮ್ಮ ಕಡೆ. ಸೊ ಹೆಣ್ಣು ಪಾಪುನ ಒಳಗಡೆ ತೊಗೊಂಡು ಹೋದರು. ಆ್ಯಂಡ್ ಅದಾದಮೇಲೆ 1 by 1 ಎಲ್ಲ ಐಟಮ್ಸ್ನೂ ಒಬ್ಬೊಬ್ಬರು ಅತ್ತೆಯವರು, ದೊಡ್ಡಮ್ಮ ಅವರು, ಹೀಗೆ ಎಲ್ಲರೂ ಒಂದೊಂದು ಐಟಮ್ಸ್ನ ಹಿಂಗೆ ತೊಗೊಂಡು ಒಳಗಡೆ ಬರ್ತಾಯಿದ್ರು. ಸೊ ನಮ್ಮ ದೊಡ್ಡಮ್ಮ ಬಂದು ಮನೆ ಉಪಯೋಗದ ಐಟಮ್ ಎಲ್ಲ ತಂದರು. ಆ್ಯಂಡ್ ಆಂಟಿ ಬಂದು ಅವರು ಲೈಕ್ ಅಂಕಲ್ ತೀರೋಗಿರೋದ್ರಿಂದ ಸೊ ಅವ್ರ ಫೋಟೋನೂ ತೊಗೊಂಡು ಒಳಗಡೆ ಬರ್ತೀವಿ. ಎಲ್ಲರೂ 1 by 1 ಎಲ್ಲರೂ ಕೂಡ ಎಂಟರ್ ಆದರು. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಲೈಕ್ ನಮ್ಮ ಕಡೆ ಬೇರೆಗೂ ನಮ್ಮ ಕಡೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಿಮ್ಮ ಕಡೆ ಮಾಡೋದಕ್ಕೂ ನಮ್ಮ ಕಡೆ ಮಾಡೋದಕ್ಕೂ. ಅದೆಲ್ಲ ಆದಮೇಲೆ ಲಾಸ್ಟಿಗೆ ಹಾಲು ಉಗ್ಸೋದು ಅಂತ ಹೇಳಿ ಇದನ್ನೆಲ್ಲ ಕಡೆ ಮಾಡ್ತಾರೆ. ಸೊ ಹಾಗೆ ನಮ್ಮ ಕಡೆಯೂ ಕೂಡ ಹಾಲು ಉಗ್ಸೋದು ಅಂತ ಹೇಳಿ ಆ ಟೈಮಲ್ಲಿ ಹಾಡು ಹೇಳ್ತಾ, ಸೊ ಬೇಗ ಉಗ್ಬೇಕು ಅಂತ ಹೇಳ್ತಾ ಎಲ್ಲ ಹಾಲು ಉಗ್ಸೋದು ಇದು ಇಟ್ಕೊಂಡಿದ್ರು. ಸೊ ಅದು ಕೂಡ ಅಷ್ಟೇ, ಅಮ್ಮ ಎಲ್ಲರೂ ಕೂಡ ಇದು ಸಾಂಗ್ ಎಲ್ಲ ಹೇಳ್ತಾಯಿದ್ರು. ಅದೂ ಚೆನ್ನಾಗಿರುತ್ತೆ. ಆ್ಯಂಡ್ ಓವರಾಲ್ ಇದೊಂದು ಸೆಲೆಬ್ರೇಷನ್ ಎಲ್ಲರೂ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡೋದು, ಅದೇ ಒಂದು ಗ್ರೇಟ್ ಥಿಂಗ್ ಅಂತ ನನಗನ್ಸುತ್ತೆ ಪರ್ಸ್ನಲಿ. ಸೊ ಒಂದು ಒಳ್ಳೆ ಗೆಟ್ ಟುಗೆದರ್, ಪಾಸಿಟಿವ್ ಟೈಮ್ ಅಂತ ಹಂಗೆ ಅನಿಸುತ್ತೆ. ಆ್ಯಂಡ್ ಎಲ್ಲರೂ ಕೂಡ ರೆಡಿಯಾಗಿದ್ರು. ಬಟ್ ನಾನು ಅಕ್ಕ ಮಾತ್ರ ರೆಡಿಯಾಗಿದ್ದೀನಿ ಅಂತ ಎಲ್ಲರಿಗೂ ಸ್ನಾನ ಮಾಡಿ ಗೊತ್ತಿರುತ್ತಲ್ಲ, ನಾವಿಬ್ರು ಮಾತ್ರ ಎಲ್ಲ ಬೇರೆ ಕೆಲಸದಲ್ಲೇ ಜಾಸ್ತಿ ಅದೆಲ್ಲ ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ. ಹಾಲು ಕೂಡ ಎಲ್ಲ ಗುಡ್ ಟೈಮ್ ಎಲ್ಲ ಕ್ಯಾಪ್ಚರ್ ಮೇಲೆ. ಸೊ ಗುಡ್ ಸೈನ್ ಅಂತ ಹಾಲು ಕೂಡ ಹೋಗ್ತು. ಅಂದಮೇಲೆ ಸೊ ಮುತ್ತೈದೆಯವರಿಗೆಲ್ಲ ಏನು ಅರಿಶಿನ ಕುಂಕುಮ ಮತ್ತು ಹೂವೆಲ್ಲ ಕೊಟ್ಟು ಮತ್ತು ಹಾಲು ಕೊಡಬೇಕು ಅಂತ ಪುರೋಹಿತರು ಹೇಳಿದ್ರು. ಹಾಗೆ ಅದನ್ನು ಮಾಡಿದ್ರು. ಅದಾದಮೇಲೆ ಇದ್ದಿದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ. ಇದು ಅಷ್ಟೊತ್ತಿಗೆ ನಾನು ಅಕ್ಕ ಎಲ್ಲ ರೆಡಿಯಾಗಿದ್ವಿ, ಎಲ್ಲರೂ ರೆಡಿಯಾಗಿದ್ದರು ಆಲ್ಮೋಸ್ಟ್. ಹಾಗೆ ಜನ ಕೂಡ ಒಬ್ಬೊಬ್ಬರೇ ಹಾಗೆ ಬರ್ತಾನೆ ಇದ್ದರು. ಸೊ ನಮ್ಮ ಫ್ಯಾಮಿಲಿ ಟೈಮ್ ಅಂದರೆ ಲಾಫ್ಟರ್ಗೆ ಏನೂ ಕೊರತೆ ಇರಲ್ಲ. ಸೊ ಹಾಗಾಗಿ ನಮ್ಮ ಮಾವ ಎಲ್ಲ ಫುಲ್ ಕಾಮಿಡಿ ಮಾಡ್ತಾಯಿದ್ರು, ಎಲ್ಲ ನಗ್ತಾಯಿದ್ರು. ಅದಾದಮೇಲೆ ಮತ್ತೆ ಆಂಟಿಯವರೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಡನ್ನು ಕೂಡ ಹೇಳಿದ್ರು. ಸೊ ನಂಗೆ ಹಾಡು ಗೊತ್ತಿರಲಿಲ್ಲ, ಸುಮ್ಮನೆ ನಿಂತಿದ್ದೆ ಜೊತೆಗೆ ಧೈರ್ಯಕ್ಕೆ ಅಂತ ಹೇಳಿ. ಅದಾದಮೇಲೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ ನಾವೇ ಕಸಿನ್ಸ್ ಎಲ್ಲ. ಇದು ಕೂಡ ಚೆನ್ನಾಗಿತ್ತು. ಸೊ ಒಳ್ಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಆಯಿತು. ಆಮೇಲೆ ಫ್ಯಾಮಿಲಿ ಪಿಕ್ಚರ್ ಒಂದೆಲ್ಲ. ಸೊ ಚಿಕ್ಕ ಮಕ್ಕಳು ಎಲ್ಲ ಅವ್ರ ಚೈಲ್ಡ್ಹುಡ್ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು ಅವ್ರ ಕಸಿನ್ಸ್ ಜೊತೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಬರುವಾಗ ನಿತೀಶ್ ಸಿಕ್ಕಿದ್ರು ನಮ್ಮ ಫ್ರೆಂಡ್. ಸೊ ಅವನು ಹಾಗೆ ದಾರಿಯಲ್ಲಿ ಮಾತಾಡಿಸ್ಕೊಂಡು ಬಂದ್ವಿ. ಇನ್ನು ಊರಿಂದ ಬರುವಾಗ ಆಲ್ಮೋಸ್ಟ್ ಸಂಜೆ ಆಗಿತ್ತು. ಸೊ ದಾರಿಯ ಉದ್ದಕ್ಕೂ ಹೀಗೆ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೊತ ಆ್ಯಂಡ್ ರಾತ್ರಿ ಮನೆಗೆ ಬರುವಾಗ 12 o'clock ಆಗಿತ್ತು. ಸೊ ಫೈನಲಿ ಮನೆ ಕೂಡ ರೀಚ್ ಆದ್ವಿ.